ಶಿರಃ ಕೇಶಃ ಕರ್ಣಃ ನಾಸಿಕಾ ದಂತಃ ಹಸ್ತಃ ಪಾದಃ ಉದರಂ ಪಂಚ ಪಂಚಾರಿಲ್ಲಿ ಶಿರಃ ಹಸ್ತಃ ಪಾದಃ ಉದರಂ ನಾಸಿಕಾ ಹಸ್ತಃ ಉದರಂ ಪಾದಃ ನಾಸಿಕಾ ಕರ್ಣಃ ಷಟ್ ಕರ್ಣಃ ನಾಸಿಕಾ ಪಾದಃ ಉದರಂ ಸಪ್ತ ಈಗ ಬೇಗ ಹೇಳಿ ಆಗತ್ತಾ? ಶಿರಃ ಕೇಶಃ ಕರ್ಣಃ ಪಾದಃ ಉದರಂ ನಾಸಿಕಾ ಕೇಶಃ ಕರ್ಣಃ ಉದರಂ ಪಾದಃ ನಾಸಿಕಾ ದಂತಃ ಏಕಂ ಶಿರಃ ಪಾದಃ ಉದರಂ ನಾಸಿಕಾ ಜಿಹ್ವಾ ದಂತಃ ಚತ್ವಾರಿ ಶಿರಃ ಕೇಶಃ ಕರ್ಣಃ ಪಾದಃ ಉದರಂ ನಾಸಿಕಾ ಹಸ್ತಃ ಎಲ್ಲಿ? ಹಸ್ತಃ ಕರ್ಣಃ ನಾಸಿಕಾ ಜಿಹ್ವಾ ಪಂಚ ಈಗ ನಾನು ಹೇಳ್ತೀನಿ, ನೀವು ನನ್ನನ್ನ ನೋಡ್ತಾನೆ ಇರ್ಬೇಕು. ನಾನು ತಪ್ಪು ಮಾಡ್ತೀನಿ, ನೀವು ಕರೆಕ್ಟ್ ಮಾಡ್ಬೇಕು. ಕರೆಕ್ಟ್ ಮಾಡ್ಕೊಂಡು ನೆಮ್ಮರ್ಸಿ, ಎರಡು ಕಾನ್ಸಂಟ್ರೇಷನ್ ಇರ್ಬೇಕು. ವಸ್ತುವಾ? ಶಿರಃ ಕೇಶಃ ಉದರಂ ಅಂದ್ರೆ ಹೊಟ್ಟೆ. ಉದರಂ ನಾಸಿಕಾ ಉದರಂ ಅಂದ್ರೆ ಹೊಟ್ಟೆ. ಶಿರಃ ಕೇಶಃ ಕರ್ಣಃ ಹಸ್ತಃ ಪಾದಃ ಉದರಂ ಜಿಹ್ವಾ ದಂತಃ ಏಕಂ ಅಂದ್ರೆ ನೀನು ಹಂಗಿಂದ ಬರುತ್ತೆ. ಇಲ್ಲಿಂದ ಉಲ್ಟಾ ಶಿರಃ ಪಾದಃ ಹಸ್ತಃ ನಾಸಿಕಾ ಜಿಹ್ವಾ ಶಿರಃ ಹಸ್ತಃ ಪಾದಃ ನಾಸಿಕಾ ಅಯ್ಯೋ ಹಸ್ತಃ ಪಾದಃ ಉದರಂ ನಾಸಿಕಾ ದಂತಃ ಅಷ್ಟು. ಆಮೇಲೆ ಇನ್ನೊಂದು ಸಣ್ಣ ಗೇಮು.